ಹಾಯ್ ಹೆಲೋ ನಮಸ್ಕಾರ. ನನ್ನ ಹೆಸರು ಪಾರು. ಸೊ ಥರ್ಡ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಸೊ ನಾನು ತಿಳ್ಕೊಂಡಿದ್ದೆ ಮಳೆ ಬರ್ತದೆ ಅಂತಂದ್ರೆ ಪಾಪ ಮಳೆನೇ ಬರ್ತದೆ. ಸೊ ಇಲ್ಲಿ ನಾನು ಕುರಿ ಫೀಡ್ ಹಾಕಿ ಬಿಟ್ಟಿದ್ದೆ. ಸೊ ನನ್ನ ಫ್ರೆಂಡ್ ಅಂತ ನೋಡತ್ತಿದ್ರು. ಹಾಯ್ ಹಾಯ್ ಅಂತಂದ್ರೆ ಹಾಗೆ ನಾನು ನೋಡತ್ತಿದ್ರು. ಸೊ ಈಗ ನನ್ನ ಫ್ರೆಂಡ್ ಕಸ್ಕೊಂಡೆ ಬರ್ತಾವೆ. ಬೇರೆ ಅವ್ರ ಲೈಫ್ನಾಗ ಅವ್ರು ಬಿಸಿ ಏವ ಏನು ಮಾಡಲಿ ಏನು ಬಿಡಲಿ ಏನು ಬಿದ್ದಿಲ್ಲ ಏನು ಬೇಡ ಅಂತಂದ್ರೆ ಸೊ ಮತ್ತೆ ನಾನು ಕ್ಲೌಡ್ಸ್ ಕಡೆ ನೋಡ್ತಾ ಹಂಗೆ ನೋಡ್ಕೊತಾ ಇದ್ದಿದ್ದೆ. ಮಳೆ ಬರ್ತಾ ಅಂತ ಕಾಯ್ಕೋತ ಕೂತಿದ್ದೆ. ಆದರೆ ಮಳೆ ಇಲ್ಲ ಏನು, ಅದು ಜಾಸ್ತಿ ಶೆಕೆ ಜಾಸ್ತಿ ಇದೆ. ಶೆಕೆ ಮಳೆ ಬರಲ್ಲ ಅಂತ ಮಳೆ ಬರಲ್ಲ. ಸೊ ಇಲ್ಲಿ ನಮ್ಮನೆ ಎಲ್ಲ ಕುರಿ ಬಿಟ್ಟಿದ್ರು, ನೀರು ಕುಡಿಸ್ಕೊಂಡು ಹೋಗೋದಕ್ಕ. ಸೊ ಇಲ್ಲಿ ನಮ್ಮ ಅಣ್ಣ ಏನೋ ಜೋಕ್ ಮಾಡುತ್ತೆ, ಅದಕ್ಕೆ ಎಲ್ಲರೂ ನಗ್ಲಾತಿದ್ರು. ಏನಂದು ಕೇಳಿ ನಿಂದು ಬಿ ರೊಕ್ಕ ಮಾಡಿಸಿದ್ರೆ ನಾನು ಬಂದದಪ್ಪ ಅಂದಿನ 5 ವರ್ಷ ನನಗೆ ಬಿ ರೊಕ್ಕ ಕೊಟ್ರಪ್ಪ. ಸೊ ಇವತ್ತಿನ ಸ್ಪೆಷಲ್ ನಮ್ಮ ಮಮ್ಮಿ ಇದು ಮಾಡಿದ್ದಾರೆ. ಸಕ್ಕತ್ತಾಗಿದೆ, ಟೇಸ್ಟ್ ಆಗಿದೆ. ಸೊ ಇಲ್ಲಿ ನಾನು ಊಟ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನಮ್ಮ ಮಮ್ಮಿ ನೋಟಾಗಿ ಮಾಡ್ತಿದ್ರು, ಫೋನ್ನಾಗ ಇಟ್ಕೊಂಡು ಬಟ್ ಟೇಸ್ಟ್ನಾಗಂತೂ ಸಖತ್ತಾಗುತ್ತೆ. ಏನು ಹೇಳ್ಬೇಕು. ಸೊ ಆಚೆ ಹೋಗ್ಬೇಕಂತ ಕೂಡಿದೆ. ಆಚೆ ಸ್ವಲ್ಪ ರಿಫ್ರೆಶ್ ಮಾಡ್ಕೊಬೇಕಂತ ಮೈಂಡ್ ಅಂತ ಹೊರಗೆ ಹೋಗ್ತಿದ್ದೆ. ಎಷ್ಟು ಸಖತ್ತ ಕಡೆ ಮಾಡ್ಕೊಂಡಮ್ಮ. ಇಲ್ಲಿ ನಾನು ಊಟ ತಿನ್ನೋ ಸ್ಟಾರ್ಟ್ ಮಾಡಿದ್ದೆ. ಮಳೆ ಬರ್ತದೆ ಅಂತ ಕಾಯ್ಕೋತಾನೆ ಕುಂತು, ಬಟ್ ಆದ್ರೆ ಬರಲಿಲ್ಲ. ಹೇಳತ್ತೀನಿ ನಮ್ಮ ಮಮ್ಮಿ ಹೆಂಗೆ ಚಪಾತಿ ಮಾಡತ್ತಾರ. ಮಮ್ಮಿಗಿಂತ ನೀವು ನೋಡ್ದು ಆಗ ಮಾಡ್ತಾರ. ನಾನು ಮುಂದೆ ಈ ಥರ ಅಡುಗೆ ಮಾಡ್ಬೋದು ಏನಿಲ್ಲ? ಮಾಡ್ಬೋದಲ್ಲ, ಚಲೋ ಅಡುಗೆ ರೆಸಿಪಿ. ಯಾವ ಥರ? ಊಟದ ಥರ ಮಾಡ್ತೀಲ್ಲ. ಫಸ್ಟ್ ಟೈಮ್ ನಮ್ಮ ಮಮ್ಮಿ ಕಾಯ್ತು ಮಾಡೋಣ. ಆಲ್ರೆಡಿ ನಮ್ಮ ಮಮ್ಮಿ ಚಪಾತಿ ಮಾಡಿಟ್ಟಿದ್ರು. ಸ್ವಲ್ಪ ಇನ್ನು ಸ್ವಲ್ಪ ಉಳಿದಿದ್ವಿ, ಅದೇನೇ ಲಾಡ್ಸ್ಕೊತಿದ್ರು. ಚಲೋತೆಲ್ಲ ಬಿಡು ನಂಗೆ ಅಡುಗೆ ಮಾಡೋಕ್ಕಲ್ಲ. ಅಲ್ಲಿ ಭೀ ನೀನೇ ಬಂದ್ ಮಾಡಕತ್ತ. ಕರ್ಕೊಂಡು ಹೋಗಿರ್ತಾರಲ್ಲ. ಹಂಗೆ ಕನ್ವರ್ಸೇಷನ್ ಮಾಡ್ಕೊತಿರ್ತೀವಿ ನಮ್ಮ ಮಮ್ಮಿನ ಜೊತೆ. ನನಗಿದ್ರ ಒಂಥರ ಸಂತೋಷ. ಮಜಾ नहीं आ रहा है.
ಮಮ್ಮಿ ಅನ್ನ ಒಳಗೆ ನಾ ಚಲೋ ನಾ ಅಣ್ಣ ಚಲೋ ಯಾರಿಗೆ ಜಾಸ್ತಿ ಜೀವ ಮಾಡ್ತಿ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಏನು ಮಾತು ಯಾರೇ ಮಾಡ್ತಿ ನಿನಗೆ ಯಾದಕ್ಕವ ಹೆಣ್ಮಕ್ಳು ಜೀವ ಮಾಡ್ಬೇಕಾಗ್ತದೆ. ಯಾವಾಗವ ಮಮ್ಮಿ ಮತ್ತೇನು ಸಮಾಚಾರ? ಏನು ಸಮಾಚಾರ ಇಲ್ಲ ನೋಡೋ. ಜೋರ ಆಮೇಲೆ ಈಗ ಸೊಸ್ದೇರ್ ಬಂದ್ ಮಾಡ್ತಾರ ಆಮೇಲೆ ಮುಂದೆ ಮಾಡ್ತಾರೆ. ಅವಾಗ ಕುಂದ್ರಿಸಿ ಲಟ್ಟಂಗ್ಲಿಂತ ಹೊಡಿತಾರೆ ಹಿಡಿದು ಸಸ್ದಾರ. ಇದು ಬೇಕಾಗ್ತದ ಬೇಕಂತ ಚಲೋ ನಾನೇ ಮಾಡ್ತಿದ್ದ ಇದ್ರಾಗ ನನಗೆ ಉಲ್ಟ ಬೀಳತ್ತಾರ ನನಗೆ ಹೇಳ್ತಾರ ಲಟ್ಟನಿ ನನಗೆ ಹೊಡಿತಾರಂತ ಹೇಳ್ತಾರ. ಒಟ್ಟ ಇದು ಲೈನ್ ಹೋಗೋಂಗೆ ನನಗೆ ಹೊಡ್ಲತ್ತಾರ ಅವರು. ಸಸಿಗೆ ಅನ್ನಲಾಗಾರ ಇವ್ರು ಒಟ್ಟು ನನಗೆ ಹೊಡ್ಲತ್ತಾರ. ಕುಂತು ಉಳ್ಳಾತೀನಿ ಅಂತ ಹೇಳ್ತಾರ ಅವ್ರು ಮಾತಿಗೆ. ಟೈಮ್ ಬಂದಾಗ ನಾನು ತವ್ರ ಇದಕ್ಕೆ ಹೋಗ್ತೀನಿ. ಅವಾಗ ಗಂಡನ ಮನೆಗೆ ಹೋದಾಗ ಅವಾಗ ನೆನಪು ಮಾಡಂಗಿದ್ದು. ಈಗ ನೆನ್ಪು ಮಾಡ್ತೇವೆ ಒಂದಿನ ಟೈಮ್ ಬಂದಾಗ ನೋಡುತ್ತೆ. ಗಂಡನ ಮನೆಗೆ ಹೋದು ಚಲೋ ಅಡುಗೆ ಮಾಡ್ಕೊತೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ ನನಗೆ. ಏನು ಮಕ್ಕಳೆಲ್ಲ 3 ಕಡೆ ನಮ್ಮ ಮಮ್ಮಿ ಯಾವಾಗ ಹಿಂಗೆ ಮಾತಾಡ್ಕೊಟ್ಕೊಡ್ತಾರೆ. ಮಂಚ ಕೂಡ ಹಚ್ತಾರೆ. ಟೈಮ್ ಎಷ್ಟಾಗ್ತದೆ? 2:20 ಮಮ್ಮಿ ದಿನ ಚಪಾತಿ ಮುಗ್ದಿಲ್ಲ ನಮ್ಮ ಹಾಳತ್ತಿದ್ದಾರೆ. ಗುರಿಗೆ ಹೋಗ್ಬೇಕು. ಗುರು ಅದನ್ನ ಚಪಾತಿ ಮಾಡ್ಬೇಕು. ಮುಂಜಾನೆ ತಿಂದು ಮತ್ತೆ ತಿನ್ನೋದು. ತುಂಬ ಥ್ಯಾಂಕ್ ಯು ಸೋ ಮಚ್. 3 ಟೈಮ್ ಆಗ್ಬೇಕು. 3 ಟೈಮ್ ಆಗ್ಬೇಕು ಊಟ. ಹಾಂ ಅಲ್ಲೇ ಕೊಡು. ಎಷ್ಟು ಹೋಗೋ ಚಪಾತಿ? ಆಯ್ತವ ಚಪಾತಿ ಕೂಡ್ಲೆ ಚಪಾತಿ ಮೇಲೆ ಕೇಳ್ಬೇಕಾಗ್ತದವ, ಹಂಚ್ಕೋಬೇಕಾಗ್ತದ ನೋವೆಲ್ಲ. ಇನ್ನ ಈಗ ಸ್ಟಾರ್ಟ್ ಇನ್ನ ಬೇರೆ ನೋವು. ಮಮ್ಮಿ ಎಂತ ಹುಡುಗ ಸೆಲೆಕ್ಟ್ ಮಾಡ್ತು ಮಮ್ಮಿ ನನಗೆ? ನೀನೇ ಮಾಡ್ಕೊರಿ ತಾಯಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ನೀವು ಒಟ್ಟು ಹೇಳಲ್ಲ ಅಂತೀನಿ. ಎಂತ ಮನೆ ಹೇಳಬೇಕಂತ ಬೇಕಾಗಲ್ಲ. ಆಯ್ತು. ಈಗ ಎಲ್ಲ ಚಪಾತಿ ಮುಗ್ದದ. ಮುಗಿದ ಮ್ಯಾಗ ಸೀದಾ ವರ್ಕ್ ಮೇಲೆ ಇರ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಏನೋ ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ